ಹಾಯ್ ಹಲೋ ನಮಸ್ಕಾರ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶೌಶ್ರೀ ವ್ಲಾಗ್ಸ್. ನಾನಿವತ್ತು ನಮ್ಮ ಲೇಔಟಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಗಣೇಶ ಕೂರಿಸ್ತಾ ಇದ್ದಾರೆ. ಆಲ್ರೆಡಿ ಗಣೇಶ ಹಬ್ಬ ಮುಗ್ದಾಯಿತು, ಬಟ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಗಣೇಶ ಫೆಸ್ಟಿವಲ್ಗೆ ಪ್ರತಿ ವರ್ಷ ಗಣೇಶ ಕೂರಿಸ್ತಾ ಇದ್ರು ನಮ್ಮ ಲೇಔಟಲ್ಲಿ. ಆಲ್ಮೋಸ್ಟ್ ಒಂದು 14-15 ವರ್ಷದಿಂದ ಕೂರಿಸ್ತಿದಾರಂತೆ. ಬಟ್ ನಾವು ಬಂದು ರೀಸೆಂಟಾಗಿ ಒಂದು 6-7 ಇಯರ್ಸ್ ಆಗಿದೆ ಅಷ್ಟೇ ಲೇಔಟಿಗೆ. ಈ ವರ್ಷ ಹಬ್ಬದ ದಿನ ಕೂರಿಸಿರ್ಲಿಲ್ಲ, ಯಾಕಂತಂದ್ರೆ ಎಲ್ಲರ ಮನೆಗಳಲ್ಲೂ ಹಬ್ಬ ಆಚರಿಸ್ತಾ ಇರ್ತಾರೆ. ಅವ್ರ ಮನೇಲೂ ಗಣೇಶ ಎಲ್ಲ ಕೂರಿಸಿರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಬಂದು ಅಂತ ಹೇಳಿ ಹಬ್ಬ ಆದ ನೆಕ್ಸ್ಟ್ ವೀಕಿಗೆ ಸಂಡೇಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಸೊ ತುಂಬಾನೇ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಡ್ರಾಯಿಂಗು, ಮತ್ತೆ ರಂಗೋಲಿ ಕಾಂಪಿಟೇಷನ್ನು, ಲೆಮನ್ ಆ್ಯಂಡ್ ಸ್ಪೂನ್, ಮತ್ತೆ ರನ್ನಿಂಗ್ ರೇಸ್ ಮಕ್ಕಳಿಗೆಲ್ಲ ಆಟ ಆಡಿಸಿದ್ರು. ಮತ್ತು ವುಮೆನ್ಸ್ಗೆ ಲೆಮನ್ ಸ್ಪೂನ್ ಮತ್ತು ಮ್ಯೂಸಿಕಲ್ ಚೇರ್ ಎಲ್ಲ ಆಡಿಸಿದ್ರು. ನಾನು ನನ್ನ ಮಗಳನ್ನ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ದೆ. ಅವಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಲು. ಪ್ರೈಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ, ಗೊತ್ತಿಲ್ಲ ಬಂದಿರುತ್ತೋ ಬಂದಿಲ್ವೋ ಅಂತ. ಬಟ್ ನಾನಿವಾಗ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಬಂದು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳನ್ನ ರೆಡಿ ಮಾಡಬೇಕು. ಫಸ್ಟ್ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾವು ರೆಡಿಯಾಗಿ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಂಡಿರಲಿಲ್ಲ ನಾನು. ಸೊ ಪಿನ್ ಮಾಡಿ ಇಟ್ಕೊಬಿಡೋಣ ಅಂತೇಳಿ ನನ್ನ ಮಗಳದ್ದು ಹೆಲ್ಪ್ ತಗೊಂಡು ಪಿನ್ ಮಾಡ್ಕೊತಾ ಇದ್ದೆ. ನಾನು ಫಸ್ಟ್ ಟೈಮು ತುಂಬ ತಿಂಗಳೇ ಆಯಿತು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ನರ್ ತಗೊಂಡಿದ್ದೆ. ಆ್ಯಕ್ಚುಲಿ ಈ ಥರ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಅಂತೇಳಿ. ನಾನಂತೂ ಹೇರ್ ಸ್ಟ್ರೈಟ್ ಮಾಡಲ್ಲ, ಯಾಕಂದರೆ ತುಂಬ ಹೇರ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒಂದ್ಸತಿ ಹೇರ್ ಸ್ಟ್ರೈಟ್ ಮಾಡೋಕ್ಕೆ ಅಂತ ತಗೊಂಬಂದಾಗ ವಸ್ತ್ರಲ್ಲಿ ಮಾಡಿದ್ದೆ. ಫುಲ್ ಹೇರ್ ಲಾಸ್ ಆಯಿತು. ಮೀನ್ಸ್ ಮಾಡಬೇಕಾದ್ರೇ ತುಂಬ ಹೇರ್ಸ್ ಎಲ್ಲ ಉದ್ರೋಗುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ಮಾಡ್ತಾ ಇರಲಿಲ್ಲ. ಇದನ್ನ ಸ್ಯಾರಿಗೆ ಅದಕ್ಕೆ ಪಿನ್ ಮಾಡೋದಕ್ಕೆ ಅದಕ್ಕೆ ಅಂತ ಹೇಳಿ ಯೂಸ್ ಮಾಡ್ಕೊತಾ ಇದ್ದೀನಿ. ಬಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನು ನಾನು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಯಿತು. ಫಿಲಿಪ್ಸ್ ನಾನು ತೊಗೊಂಡಿರೋದು 1200 ರೂಪೀಸ್ ಏನೋ ಕೊಟ್ಟೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಮಗಳದ್ದು ಸ್ನಾನ ಆಗಿದೆ ಆಲ್ರೆಡಿ. ಸೊ ಅವಳನ್ನ ರೆಡಿ ಮಾಡೋದಕ್ಕೆ ಮುಂಚೆ ನಾನು ಫಸ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಂದು ಸ್ನಾನ ಆಯಿತು. ಸೊ ನಾನಿವಾಗ ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನಾನು ಈ ಬ್ಲೌಸ್ನ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ ಬೋಟ್ ನೆಕ್ಕಲ್ಲಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಫ್ರಂಟು ಈ ನೆಕ್ ಕೊಡಿಸಿದ್ದೀನಿ, ಮತ್ತು ಬ್ಯಾಕ್ ಸೈಡ್ ನೆಕ್ಕಿಗೆ ಬುಟ್ಟ ಥರ ಬರುತ್ತಲ್ಲ ಅದು ಇಡ್ಸಿದ್ದೀನಿ ಗ್ರೀನ್ ಕಲರಲ್ಲಿ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ಟಿಚ್ಚಿಂಗು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಯಾವಾಗಲೂ ಅಲ್ಲಿ ಕೊಡ್ತಾ ಇರಲಿಲ್ಲ, ಬೇರೆ ಕಡೆ ಕೊಡ್ತಾ ಇದ್ದಿದ್ದು. ಈ ಸರಿ ಫಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಕೊಟ್ಟೆ. ಬಟ್ ಚೆನ್ನಾಗಿ ಹೊಲ್ಕೊಟ್ರು. ಸೊ ಅದಾದ್ಮೇಲಿಂದ ಇವಾಗ ಅಲ್ಲೇ ಕೊಟ್ಟು ಹೊಲಿಸ್ಕೊತಾ ಇರೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಪರ್ಲ್ಸ್ ಫ್ಯಾಷನ್ ಅಂತ ಹೇಳಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾವು ಲೆಹಂಗಾಗಳೇನು ಹೊಲಿಸ್ಕೋಬೇಕು ಅಂತ ಅನ್ಕೊಂತೀವಿ, ಅದನ್ನು ತುಂಬ ಡಿಸ್ಪ್ಲೇ ಹಾಕಿದ್ರು. ಸ್ಟಿಚ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಹೊಲಿತಾರೆ. ಇದಿರೋದು ನಮ್ಮ ಲೇಔಟಿಂದ ಪಕ್ಕದಲ್ಲೇ ಇನ್ನೊಂದು ಲೇಔಟ್ ಇದೆ. ಸೊ ಅಲ್ಲಿರೋದು ಇದು.
ಎಲ್ರಿಗೂ ಅನಿಸ್ಬೋದು ನಾನು ಯಾಕೆ ಯಾವಾಗ್ಲೂ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊತೀನಿ ಅಂತ ಹೇಳಿ. ಬಟ್ ನನಗೆ ಈ ಥರ ಸೈಡ್ಗೆ ಪ್ಲೀಟ್ಸು 4 ಜಡೆ ಅಂತ ಬರುತ್ತಲ್ಲ, ಅದನ್ನು ಹಾಕೊಳ್ಳೋದೇ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಅದೇ ಥರ ಹಾಕೊತೀನಿ. ಆಲ್ಮೋಸ್ಟ್ ನಂದು ಯಾವುದೇ ಫೋಟೋಸ್ ಆಗಿರ್ಬೋದು, ಯಾವುದೇ ವೀಡಿಯೋಸ್ ಆಗಿರ್ಬೋದು ನೀವು ನೋಡಿರ್ಬೋದು, ಅದರಲ್ಲೆಲ್ಲ ಹಿಂಗೆ ಹಾಕ್ಕೊಂಡಿರ್ತೀನಿ ಜಡೆ. ನನಗೆ ಈ ಥರ ಹಾಕೊಳ್ಳೋದು ಅಂತಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇದೇ ಹೇರ್ ಸ್ಟೈಲ್ ಪ್ರಿಫರ್ ಮಾಡ್ತೀನಿ, ಸ್ಯಾರಿಗಾಗಲಿ ಡ್ರೆಸ್ಸಿಗಾಗಲಿ ಯಾವುದಕ್ಕೆ ಆದ್ರೂ. ಮತ್ತು ನಾನು ಸಿಂಪಲ್ ಆಗಿ ಹೋಗೋಣ ಅಂತೇಳಿ ಸಿಂಪಲ್ ಆಗಿರೋ ಸ್ಯಾರಿನೇ ಹಾಕ್ಕೊಂಡೆ. ಅದಕ್ಕೇ ಇದೇನು ಅಷ್ಟೊಂದು ಗ್ರ್ಯಾಂಡ್ ಲುಕ್ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿದ್ರು ಅಂತೇಳಿ ಸಿಂಪಲ್ ಆಗಿರೋದೇ ಹಾಕ್ಕೊಂಡೆ. ಮತ್ತು ಜಾಸ್ತಿ ಏನು ಓವರ್ ಥರ ಮೇಕಪ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಮೈಲ್ಡ್ ಮೇಕಪ್ ಮಾಡ್ಕೋಬೇಕು ಅಂತೇಳಿ ಮೈಲ್ಡ್ ಮೇಕಪ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಲಾಸ್ಟಲ್ಲಿ. ಇವಾಗ ಆಲ್ಮೋಸ್ಟ್ ನಂದು ಮೇಕಪ್ ಎಲ್ಲ ಮುಗೀತು. ನಾನು ಇನ್ನೂ ಜ್ಯುವೆಲ್ರೀಸ್ ಹಾಕೊಳ್ಳೋದಿದೆ, ಇಯರಿಂಗ್ಸು, ಬ್ಯಾಂಗಲ್ಸು ಅದೆಲ್ಲ ಹಾಕ್ಕೊಬೇಕು. ಸೊ ನನ್ನ ಮಗಳು ಹೋಗೋಣ ಅಮ್ಮ ಅಂತೇಳಿ ನಾನು ಯಾವಾಗಲೂ ಅದಕ್ಕೇ ಅವಳನ್ನು ಫಸ್ಟ್ ರೆಡಿ ಮಾಡಲ್ಲ. ಯಾವಾಗಲೂ ಅವಳು ಫಸ್ಟ್ ರೆಡಿ ಮಾಡಿಬಿಡ್ತು ಅಂತ ಹೇಳಿದ್ರೆ ಒಂದೇ ಕಾಲಲ್ಲಿ ನಿಂತಿರ್ತಾಳೆ ಹೋಗೋ ತನಕ, ಅಮ್ಮ ಹೋಗೋಣ ಅಂತೇಳಿ. ಸೊ ಅದಕ್ಕೆ ಅವಳನ್ನು ಆಲ್ಮೋಸ್ಟ್ ಲಾಸ್ಟಲ್ಲಿ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನೆಲ್ಲ ರೆಡಿ ಆದಮೇಲೆ. ಬಟ್ ಸ್ಯಾರಿ ಅಲ್ವಾ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನೇ ರೆಡಿ ಆಗಿಬಿಟ್ಟೆ ಈ ಸಾರಿ. ಮತ್ತು ಅವಳಿಗೆ ಎಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡ್ರು ನಾವು ಹೇಳೋದಿಲ್ಲ ಅವಳಿಗೆ ಇಂಥ ಕಡೆಗೆ ಹೋಗ್ತಿದ್ದೀವಿ ಅಂತೇಳಿ. ಅಟ್ ಲಾಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಮಾತ್ರ ಇಂಥ ಕಡೆ ಹೋಗ್ತಿದ್ದೀವಿ ಹೋಗೋಣ ಅಂತ ಹೇಳೋದು. ಯಾಕಂದರೆ ಅವಳು ತುಂಬ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವೀಗ ನೋಡಿದ್ರಲ್ಲ ಜುಮ್ಕಿ, ಅದನ್ನು ನಾನು ಮುದ್ರಾ ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿದ್ದು, ಆರ್ಟಿಫಿಷಿಯಲ್ ಜುಮ್ಕಿ ಅದು. ಮತ್ತು ಇವಾಗ ಸೆಕೆಂಡ್ ಟೈಮ್ ತೋರಿಸಿದ್ನಲ್ಲ ಈ ಜುಮ್ಕಿ ಒಂದು ಗೋಲ್ಡ್ದೇನೆ. ನಾನು ಇದನ್ನು ತೊಗೊಂಡಿದ್ದು ಲಲಿತಾ ಜ್ಯುವೆಲ್ಲರ್ಸಲ್ಲಿ, ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಜುಮ್ಕಿ. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಈ ಜುಮ್ಕಿ ಅಂತಂದರೆ. ನನ್ನ ಫಸ್ಟ್ ಗೋಲ್ಡ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು, ಅಂತಂದರೆ ನನ್ನ ಸ್ಯಾಲ್ರಿಯಲ್ಲಿ ತೊಗೊಂಡಿರುವಂಥ ಜುಮ್ಕಿ ಅದು. ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಯಾವುದೇ ಫಂಕ್ಷನ್ಗಾದರೂ ಏನೇ ಆದ್ರೂ ಅದನ್ನೇ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಲುಕ್ಕು ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಗ್ರೀನ್ ಬ್ಯಾಂಗಲ್ಲು ಮತ್ತು ಬಳೆ ಹಾಕೋಬೇಕು ಅಂತಂದರೆ ತುಂಬ ಇಷ್ಟ ನನಗೆ. ಸೊ ಅದಕ್ಕೆ ಗ್ರೀನ್ ಬ್ಯಾಂಗಲ್ಸು ಹಾಕ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ನಾನು ಸ್ಟಾಫ್ ನರ್ಸ್ ಆಗಿರೋದ್ರಿಂದ ನಾನು ಬಳೆ, ಈ ಥರ ಓಲೆ, ಜುಮ್ಕಿ, ಹೂವು ಮುಡಿಸ್ಕೊಳಂಗಿಲ್ಲ, ಏನೂ ಮಾಡೋಂಗಿಲ್ಲ, ಮತ್ತು ದೊಡ್ಡ ದೊಡ್ಡ ಬಟ್ಟೆಲ್ಲ ಇಡೋಂಗಿಲ್ಲ. ನಾನು ಆದಷ್ಟು ಅದಕ್ಕೇ ಈ ಥರ ನಾನಿವಾಗ ಲಾಂಗ್ ಚೈನ್ ಹಾಕೊಂಡು ಏನು ಟ್ರೈ ಮಾಡ್ತಿದ್ದೀನಿ, ಇದನ್ನು ಹಾಕೊಂಡು ಹೋಗೋಣ ಅಂತೇಳಿ ನೋಡಿದೆ. ಬಟ್ ಅದು ತುಂಬ ದೊಡ್ಡದಾಯಿತು ಅಂತೇಳಿ ಬೇಡ ಅಂತೇಳಿ ಸಿಂಪಲಾಗಿ ಒಂದು ನೆಕ್ಲೆಸ್ ಹಾಕೊಂಡು ಹೋಗೋಣ ಅಂತೇಳಿ ಸಿಂಪಲ್ ನೆಕ್ಲೆಸ್ ಹಾಕೊಂಡೋದೆ. ಆ ನೆಕ್ಲೆಸ್ಸು ರೆಡ್ ಮತ್ತು ವೈಟ್ ಸ್ಟೋನ್ದು ತುಂಬ ಲುಕ್ ಚೆನ್ನಾಗಿರುತ್ತೆ. ಸೊ ಅದನ್ನೇ ಹಾಕೊಂಡು ಹೋಗೋಣ ಅಂತೇಳಿ ಅದನ್ನೇ ಹಾಕ್ಕೊಂಡು ಹೊರಡೋಣ ಅಂತೇಳಿ ಡಿಸೈಡ್ ಮಾಡಿ ಇವಾಗ ತೊಗೊಬಂದಿದ್ದೀನಿ. ನೋಡಿ ತೋರಿಸ್ತೀನಿ. ಇವಾಗ ತುಂಬ ಚೆನ್ನಾಗಿದೆ, ಅದು ತುಂಬ ಸಿಂಪಲ್ಲಾಗಿ ಎಲಿಗೆಂಟ್ ಲುಕ್ ಕೊಡ್ತಾಯಿತ್ತು. ಸೊ ಅದನ್ನೇ ಹಾಕ್ಕೊಂಡು ಹೋದೆ ನಾನು. ನಾವು ಫೈನಲಾಗಿ ಅಮ್ಮ ಮಗಳು ಈ ಥರ ರೆಡಿಯಾಗಿದ್ವಿ. ನಮ್ಮ ಹಸ್ಬೆಂಡ್ನ ವೀಡಿಯೋ ಮಾಡಿಕೊಡಿ ಅಂತ ಕೇಳಿ ವೀಡಿಯೋ ಮಾಡಿಸ್ಕೊಂಡೆ ನಾನು. ರೆಡಿಯಾಗಿದ್ದಾಯಿತು. ಆಲ್ರೆಡಿ ಮಳೆ ಬರೋ ಥರ ಇತ್ತು. ಸೊ ಚಿಕ್ಕದಾಗಿ ಹನಿ ಬೀಳ್ತಾಯಿತ್ತು. ಸರಿ ಆದ್ರೂ ಹೋಗ್ಬಿಡೋಣ ಬಾ, ಮಳೆ ಜೋರಾಗೋಕ್ಕೂ ಮುಂಚೆ ಅಂತೇಳಿ ಕರ್ಕೊಂಬಂದೆ. ನೋಡ್ತಾ ಇರ್ಬೋದು ನೀವು, ಇದು ನಮ್ಮ ಲೇಔಟ್ ಗಣೇಶದು ಫುಲ್ಲು ಪೆಂಡಲ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷನೂ. ಸೊ ಎಲ್ಲರೂ ಆಲ್ರೆಡಿ ಬಂದಿದ್ದರು, ನನ್ನ ಕೋ ಸಿಸ್ಟರು, ಅವ್ರ ಹಸ್ಬೆಂಡು, ಅವ್ರ ಮಗಳು ಮತ್ತು ಮಗ ಎಲ್ಲರೂ. ಅವನಿಗೆ ಫುಲ್ ಖುಷಿ, ನನ್ನ ಮಗಳನ್ನ ನೋಡಿದ್ರೆ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾನೆ ಅವನು. ಸೊ ಎಲ್ಲ ಬಂದು ರೀಚ್ ಆಗಿದ್ದಾರೆ ಆಲ್ರೆಡಿ. ನಮ್ಮ ಅತ್ತೆ ಆಲ್ರೆಡಿ ಅವರ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಮುಂದೆ. ನಮ್ಮ ಮಾವ ಇನ್ನೂ ಬಂದಿರಲಿಲ್ಲ. ಮತ್ತು ನಮ್ಮ ಹಸ್ಬೆಂಡ್ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಮತ್ತು ನಾನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ನಾನು ಒಬ್ಬಳೇ ಬಂದೆ. ನಾವು ಕೂಡ ಮಲ್ಕೊಂಡಿದ್ರೆ ನಮ್ಮನ್ನು ಎಚ್ಚರ ಮಾಡಿಕೊಂಡು ಕರ್ಕೊಂಡು ಹೋಗುವಂತ ಒಂದು ಚಾಣಾಕ್ಷತನ ಇದೆ ಇವರು. ಅದರ ಜೊತೆಗೆ ನಮ್ಮ ರಾಮಕೃಷ್ಣ ರೆಡ್ಡಿ ಅವರು, ಚಂದ್ರಶೇಖರ್ ಅವರು, ಆಮೇಲೆ ನಮ್ಮೆಲ್ಲ ಕಾರ್ಯಕಾರಿ ನಮಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಶೇಖರ್ ಬಾಬು ಅವರು,
ನಾನೇನು ಇವಾಗ ಈ ವಾಯ್ಸ್ ಓವರ್ ಕೊಡೋಕ್ಕೂ ಮುಂಚೆ ಬಂದಿದ್ದೆ ವಿಡಿಯೋ, ಅದರಲ್ಲಿರೋದೇ ನನ್ನ ಮಗಳು ಮತ್ತು ನನ್ನ ಕೋ ಸಿಸ್ಟರ್ ಮಗಳು ಪುಣ್ಯ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ನನ್ನ ಮಗಳಂತೂ ಇಷ್ಟೊಂದು ಜನ ನೋಡಿ ಫಸ್ಟ್ ಟೈಮ್ ಇಷ್ಟೊಂದು ಜನದ ಮುಂದೆ ಮಾಡಿದ್ದು. ಇಂಡಿಪೆಂಡೆನ್ಸ್ ಡೇ ಆಲ್ರೆಡಿ ವ್ಲಾಗಲ್ಲಿ ಹಾಕಿದ್ದೀನಿ ಮಾಡಿದ್ಲು, ಬಟ್ ಈ ಥರ ಗೊತ್ತಿರೋ ಜನಗಳ ಮುಂದೆ ಇಷ್ಟೊಂದು ಜನದ ಮುಂದೆ ಮಾಡಿದ್ದು ಫಸ್ಟ್ ಟೈಮು. ಸೊ ನಾನು ಹತ್ಕೊಂಡು ಬೇಡ ಅಂದ್ಬಿಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ಇದೇ ಥರ ಸಾಂಗ್ ಹೇಳಿಸ್ಬೇಕು ಅಂತೇಳಿ ಎಲ್ಲ ಹೇಳ್ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಹೇಳ್ತಾಯಿದ್ಲು. ಸ್ಟೇಜ್ ಹತ್ರ ಬಂದು ಇದೇ ಥರ ಗಣೇಶ ಹಬ್ಬದಲ್ಲೇ ನಾನು ಹೇಳಲ್ಲ ಅಂತೇಳಿ ಹೋಗಲಿಲ್ಲ. ಸೊ ಅದೇ ಥರ ಆಗುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮಾಡಿದ್ಲು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಲು ಅಂತ ಅಂದ್ಕೊಂಡು ಹೇಳ್ತಾಯಿದ್ರು. ರಂಗನಾಥ ಬೇಟೆಗಾರ ರಂಗನಾಥ ಬೇಟೆಗಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಧರೆ ತೋರದು ಎಂದು ಬೇಡ ತೋರದು. ಎಲ್ಲಗಿತ್ತು ನಾವು ಈ ರೀತಿ ಕಾರ್ಯಕ್ರಮ ಮಾಡ್ಕೊಳ್ಳೋದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಕ್ಕಳು ಕುಡಿತಾರೆ, ಕೆಲವು ಬೇರೆ ನಿಮ್ಮನೆ ಕುಡಿತಾರೆ. ಒಂದು ಬಾಂಧವ್ಯಗಳನ್ನ ಬೆಸೆತಕ್ಕಂಥ ವಿಶೇಷವಾದ ಒಂದು ಹಬ್ಬಗಳು ಕೇವಲ ಗಣಪತಿ ಚತುರ್ಥಿನೇ ಅಲ್ಲ, ಎಲ್ಲ ಹಬ್ಬಗಳು ಕೂಡ ನಮ್ಮ ಬಾಂಧವ್ಯಗಳನ್ನ ಬೆಸೆತಕ್ಕಂಥ ಹಬ್ಬಗಳು ಕೂಡ ಆಗುತ್ತೆ. ಇದು ಈ ಶಿವರಾಮ ಕಾರಂತ ಈ ಬಡವಣೆಗಳು ನನಗೂ ಮೈ ತುಂಬಂತು. ನೀವು ಚಪ್ಪಾಳೆ ತಕ್ಷಣ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ
ಗಂಡ ಇದ್ರೆ ಯಾಕೆ ಸುಮ್ಮನೆ ಕೂತಾರೆ? ಯಾದ್ವಿಕ್ ಅವನು ಮಿಲಿಟರಿ ಡ್ರೆಸ್ ಹಾಕೋ ಬಂದಿದ್ದ. ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಯಾದ್ವಿಕ್ ಬದಲಾಗಿ ಅಮ್ಮ ನೀತು ಓದ್ಲು ಚಪ್ಪಾಳೆ. ಥರ್ಡ್ ಪ್ರೈಸ್ ಪ್ರತೀಕ್ಷಾ. ಬರುತ್ತೆ ಅನ್ಕೊಂಡಿದ್ದೆ ನಾನು. ಏನೇನೋ ಬಿಡಿಸಿದ್ದು, ಮನೆ, ಮೋಡ, ಬೋರ್ಡ್ಸು, ಬೋರ್ವೆಲು, ನಲ್ಲಿ ಎಲ್ಲ. ಕಾನ್ಸಲೇಷನ್ ಪ್ರೈಸ್ ಗೀತಾಂಶ್. ಪ್ರತೀಕ್ಷಾ. ಗೋವಿಂದಪ್ಪ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸೆಕೆಂಡ್ ಪ್ರೈಸ್ ಹರ್ಷಿಕಾ. ಕಾನ್ಸಲೇಷನ್ ಪ್ರೈಸ್ ರಿಷಾ. ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅನಿಸುತ್ತೆ ನಿಮಗೆ, ನನ್ನ ಮಗಳಿಗೆ ಡ್ರಾಯಿಂಗಲ್ಲಿ ಬರ್ಬೋದು ಪ್ರೈಸ್ ಅಂತ ಹೇಳಿ. ಸೊ ಅದೇ ತಕ್ಕನಾಗಿ ನನ್ನ ಮಗಳು ನಾನು ಹೆಂಗೆ ಥಿಂಕ್ ಮಾಡಿದೆ ಅದೇ ಥರ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದು. ತುಂಬ ಖುಷಿ ಆಯಿತು ಅವಳಿಗಂತೂ. ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ಲು. ಗಿಫ್ಟ್ ಇಸ್ಕೊಂಡು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ, ಸರ್ಪ್ರೈಸ್ ಅಂತ ಹೇಳ್ಕೊಂಡು. ಥರ್ಡ್ ಪ್ಲೇಸ್ ಮಿಸ್ಟರ್ ರಘು. ಕೂತ್ಕೋರ್ಷು. ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥ ಅಂಗಡಿಯ ರಘು ಅಂತಾನೆ ಫೇಮಸ್ ಇವರು. ಅಂಗಡಿ ರಂಗೋಲಿ ಕಾಂಪಿಟೇಷನ್. ಫಸ್ಟ್ ಪ್ಲೇಸ್ ಇಂದುಮತಿ ಮತ್ತು ಉಮಾ. ಎಲ್ಲಿ ಹೋಗಿದ್ದೆ? ತಲೆ ತಿಕ್ಕಿ ಹಚ್ಚಿ ಬನ್ನಿ ಆ ಕಡೆ. ಸೆಕೆಂಡ್ ಪ್ಲೇಸ್ ಗೌತಮಿ ಮತ್ತು ಆದಿರಾ. ಥರ್ಡ್ ಪ್ಲೇಸ್ ವೀಣಾ ಮತ್ತು ಜಯಂತಿ. ಈಗ ಡಾಕ್ಟರ್ GS ಶಿವರಾಮರವರ ಒಂದು ಸಾಹಿತ್ಯ ಕೇವಲ ಕಾಣದ ಕಡಲಿಗೆ ಹಂಬಲಿಸಿದೆಯವಳ. ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕಾಣದ ಕಡಲಿಯೇ ಹಂಬಲಿಸಿದೆ ಮನ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೋಗ್ರಾಮ್ಸು ಮುಗೀತು. ಸೊ ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ರು. ಈ ಸಾರಿ ಅಷ್ಟೊಂದೇನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸ್ವಲ್ಪ ಹುಡುಗಿರು ಮಾತ್ರ ಡ್ಯಾನ್ಸ್ ಮಾಡಿದರು. ಲಾಸ್ಟ್ ಟೈಮೆಲ್ಲ ನಮ್ಮ ಅತ್ತೆ ಗ್ರೂಪಲ್ಲಿ ಇರೋ ಲೇಡೀಸ್ ಎಲ್ಲನೂ ಸೇರಿಕೊಂಡು ಅವರು ಡ್ಯಾನ್ಸ್ ಮಾಡಿದರು, ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ. ಈ ಸಾರಿ ಅಷ್ಟೊಂದು ಏನಿರಲಿಲ್ಲ. ಸರಿ ಅಂತ ಹೇಳಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇವಾಗ ಪ್ರಸಾದಕ್ಕೆ ಅಂತ ಹೇಳಿ ಕ್ಯೂ ನಿಂತಿದ್ವಿ ಎಲ್ಲರೂ. ನನ್ನ ಮಗಳು ತುಂಬ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಅವಳನ್ನ ಹೋಗಿ ಮನೆಯಲ್ಲಿ ಬಿಟ್ಟು ಮತ್ತೆ ಅದಾದಮೇಲೆ ಬಂದು ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ, ನಾನು ಮತ್ತು ನನ್ನ ಕೋ ಸಿಸ್ಟರ್ ಇಬ್ಬರು. ಆಲ್ರೆಡಿ ಗಣೇಶನ್ನು ಕೂಡ ನೋಡ್ತಾ ಇರ್ಬೋದು ನೀವು, ತೇರ್ಗಿಡ್ತಾ ಇದ್ರು ಮೆರವಣಿಗೆ ಸ್ಟಾರ್ಟ್ ಮಾಡೋದಕ್ಕೆ ಅಂತೇಳಿ. ಪ್ರಸಾದ ತಿಂದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂತೇಳಿ ಪ್ರಸಾದನ ನಾನು ವಿಡಿಯೋ ಮಾಡೋಕ್ಕೆ ಅಂತೇಳಿ ಟ್ರೈ ಮಾಡಿದೆ, ಬಟ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಕ್ಲಿಪ್ಪಿಂಗ್ಸ್ ಏನೂ. ನನ್ನ ಮಗಳು ತುಂಬ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ಲಲ್ಲ, ಸೊ ಅವಳಿಗೆ ಊಟ ತೊಗೊಂಡೋಗಿ ತಿನ್ನಿಸಿ ಅವಳನ್ನು ಮಲಗಿಸೋದು ಅದರಲ್ಲೇ ಆಯಿತು. ಸೊ ಅದಕ್ಕೆ ಏನೇನು ಕೊಟ್ಟಿದ್ರು ಅಂತ ಹೇಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಬ್ಬಟ್ಟು ಮತ್ತು ಪುಲಾವು, ಕರ್ಡ್ ರೈಸು ಮತ್ತು ಅದಾದಮೇಲೆ ವಡೆ, ಇಷ್ಟು ಕೊಟ್ಟಿದ್ರು ಪ್ರಸಾದಕ್ಕೆ. ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ. ಅದಾದಮೇಲೆ ಇವಾಗ ನಾವೇನು ನೋಡ್ತಾ ಇದ್ದೀವಿ, ಇದು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮೇನ್ ರೋಡ್ಗಳಿದೆ, 3 ಮೇನ್ ರೋಡ್ಸ್ ಇದೆ ನಮ್ಮ ಲೇಔಟಲ್ಲಿ. ಸೊ ಆ ಮೇನ್ ರೋಡಲ್ಲಿ ಮಾತ್ರ ಮೆರವಣಿಗೆ ಬಂದರು. ಸೊ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಬಂದಿದ್ವಿ ನಾವು. ಡ್ಯಾನ್ಸ್ ಮಾಡ್ತಾರೆ, ವೆಯ್ಟ್ ಮಾಡಿದ್ದೆ. ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೈಲೆಂಟ್ ಆಗಿರು. ನೀನು ಹೋಯ್ತೀಯಾ? ನೀನು ತುಳಿದು ಬಿಡ್ತಾರೆ, ಸುಮ್ಮನೆ ಇರು. ಬಾಯ್ ಕಡೆ ಇಲ್ಲೇ ನಿಂತ್ಕೋಬೇಕು. ಅಕ್ಕ ಕಾಣಿಸಲ್ಲ, ಅವಳು ಹೊರಗಡೆ ಡ್ಯಾನ್ಸ್ ಮಾಡ್ತಿದ್ದಾಳೆ.
ಇದಾಗಿತ್ತು ನಮ್ಮ ಲೇಔಟಿನ ಗಣೇಶ ಸೆಲೆಬ್ರೇಷನ್ ವಿಡಿಯೋ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ನನಗೂ ಸಪೋರ್ಟ್ ಮಾಡಿ. ಇದು ಕೊನೆಯಲ್ಲಿ ನಮ್ಮ ಲೇಔಟಿಂದ ಇನ್ನೇನು ಎಂಡಿಂಗ್ ಹತ್ರ ಬಂದರು. ಆವಾಗ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೇರಿಕೊಂಡು ಗ್ರೂಪಲ್ಲಿ ಆಂಟಿ ಅವ್ರ ಜೊತೆ ಎಲ್ಲ ಮಾಡೋಕ್ಕೆ ಅಂತ ಬಂದೆ. ಬಟ್ ಅವ್ರು ಯಾರೂ ಟಯರ್ಡ್ ಆಗಿದ್ರು ಆಲ್ರೆಡಿ ಡ್ಯಾನ್ಸ್ ಮಾಡಿ. ಸೊ ಅದಕ್ಕೆ ಯಾರೂ ಮಾಡಲಿಲ್ಲ. ಸೊ ನಾನು ಆದಷ್ಟು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಬಂದೆ. ನಮಗೆ ಅಂತ ಜೊತೆ ಈಕ್ವಲ್ ಆಗಿರೋಂಥ ಜೊತೆಯವ್ರು ಸಿಕ್ಕಿದ್ರೆ ಗ್ಯಾರಂಟಿ ಮಾಡ್ಬೋದು. ಸೊ ನನಗೊಂಥರ ಅನ್ಈಸಿ ಥರ ಅನಿಸ್ತಾಯಿತ್ತು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಒಂದೆರಡು ಸ್ಟೆಪ್ ಅದು ಆಂಟಿ ಅವ್ರ ಜೊತೆ ಮಕ್ಕಳೆಲ್ಲ ಇದ್ರು, ಅವ್ರ ಜೊತೆ ಎಲ್ಲ ಒಂದೆರಡು ಸ್ಟೆಪ್ ಹಾಕ್ತಾರೆ ಮಕ್ಕಳ ಜೊತೆ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.